ನಾನು ಡಾಕ್ಟರ್ ಮಾಲನ್, ಹೋಮಿಯೋಪತಿಕ್ ಫಿಸಿಷಿಯನ್. ಇವತ್ತು ನಾವು ಮಾತಾಡೋಣ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ. HPV ವ್ಯಾಕ್ಸಿನ್ ತಗೊಳ್ಬೇಕಾ ಬೇಡವಾ, ಅದೇ ಒಂದು ಕ್ವಶನ್ ಅಲ್ವಾ. ಸೊ ಅದು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ HPV ವ್ಯಾಕ್ಸಿನ್ ತಗೊಳ್ಬೇಕಾ ಬೇಡವಾ? HPV ಇನ್ಫೆಕ್ಷನ್ ಕ್ಯಾನ್ಸರ್ಸ್ ಉಂಟಾಗುತ್ತೆ, ಬಟ್ ಓನ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಲ್ಲ. ಸರ್ವೈಕಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್, ಓರೋಫ್ಯಾರಿಂಜಲ್ ಕ್ಯಾನ್ಸರ್ಸ್ ಕೂಡ ಬರಬಹುದು HPV ಇನ್ಫೆಕ್ಷನ್ಸ್ ಇಂದ. ಈಗ ನೀವು ನೋಡಿದ್ರೆ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದರಲ್ಲಿ ಎಷ್ಟು ಡೆತ್ಸ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ನೋಡ್ಕೊಳ್ಳೋಣ. ಸೊ 35,000 ಇಯರ್ಲಿ, ಆನ್ಯುವಲಿ 35,000 ಡೆತ್ಸ್ ಕಾಣಬಹುದು ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಏನಲ್ ಕ್ಯಾನ್ಸರ್ ಅಲ್ಲಿ 3,000 ಅಪ್ರಾಕ್ಸಿಮೇಟ್, ಓರೋಫ್ಯಾರಿಂಜಲ್ ಅಲ್ಲಿ 3,000. ಈಗ ಕಾಸ್ ಯಾಕೆ HPV ನಿಮಗೆ ಉಂಟಾಗುತ್ತೆ ಇನ್ಫೆಕ್ಷನ್ಸ್? ಒಂದು ವಾಟ್ಸ್ ಇದ್ರೆ, HPV ವಾಟ್ಸ್, ಜನೈಟಲ್ ವಾಟ್ಸ್, ಮಲ್ಟಿಪಲ್ ಪಾರ್ಟ್ನರ್ ಸೆಕ್ಷುವಲ್ ಪಾರ್ಟ್ನರ್ಸ್, ಅಂದರೆ ಒಂದಕ್ಕಿಂತ ಜಾಸ್ತಿ, ನಿಮಗೆ ಒಬ್ರು ಇರ್ಬೋದು, ಅವರಿಗೆ ಇನ್ನೂ 2 ಇರ್ಬೋದು. ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್. ವೀಕ್ ಇಮ್ಯೂನ್ ಸಿಸ್ಟಮ್, ಯಾರ್ದು ಇಮ್ಯುನಿಟಿ ಕಮ್ಮಿ ಇದೆ, ಓಕೆ, ಅವರು ಆಟೋಇಮ್ಯೂನ್ ಡಿಸಾರ್ಡರ್ಸಿಗೆ ಮೆಡಿಕೇಶನ್ಸ್ ತಗೊಳ್ತಾರೆ. HIV ಇರಲಿ, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇರಲಿ, ಅವ್ರದ್ದು ಇಮ್ಯುನಿಟಿ ವೀಕ್ ಇದೆ, ಅವರಿಗೆ ಸಹ ಇನ್ಫೆಕ್ಷನ್ಸ್ ಬೇಗ ಬರಬಹುದು. ಇಲ್ಲದಿದ್ದರೆ ಸರ್ವೈಕಲ್ ಕ್ಯಾನ್ಸರ್ಸ್ ಉಂಟಾಗಬಹುದು. ಲ್ಯಾಕ್ ಆಫ್ ಸ್ಕ್ರೀನಿಂಗ್, ಈಗ ಮಹಿಳೆಯರಿಗೆ 35 ಇಯರ್ಸ್ ಆದಮೇಲೆ ಪ್ಯಾಪ್ಸ್ಮಿಯರ್ ಮಾಡಬೇಕು. ಅವ್ರು ಮಾಡಲಿಲ್ಲದಿದ್ರೆ ಅವರಿಗೆ ಗೊತ್ತಾಗೋದಿಲ್ಲ ಗರ್ಭಕೋಶ ಒಳಗಡೆ ಏನಿದೆ, ಮಾಸ್ ಇದೆಯಾ, ಸರ್ವಿಕ್ಸ್ ನಿಮ್ದು ಹೆಲ್ದಿ ಇದೆಯಾ ಇಲ್ವಾ, ಯಾಕಂದರೆ ಅದು ಒಳಗಿದ್ದು ಪಾರ್ಟ್ ಅಲ್ವಾ. ಸೊ ಲ್ಯಾಕ್ ಆಫ್ ಸ್ಕ್ರೀನಿಂಗ್ ಕೂಡ ನಿಮಗೆ ಇನ್ಫೆಕ್ಷನ್ಸ್ ಉಂಟಾಗಬಹುದು, ಸರ್ವೈಕಲ್ ಕ್ಯಾನ್ಸರ್ಸ್ ಅದರಿಂದ ಬರಬಹುದು. ಓಕೆ, ಸೊ ಪ್ರಿವೆನ್ಷನ್, early pap smear, okay, 35 as I told, okay, 35 years ಆದಮೇಲೆ ಪ್ಯಾಪ್ ಸ್ಮಿಯರ್ ಮಾಡಿ. ನಿಮ್ಗೆ ಏನಾದರೂ ಸರ್ವಿಕ್ಸಲ್ಲಿ ನಿಮ್ಮದು ಪ್ರಾಬ್ಲಮ್ಸ್ ಕಾಣಿಸಿದ್ರೆ, ಸರ್ವಿಸೈಟಿಸ್ ಕಾಣಿಸಿದ್ರೆ, ಅಕ್ಯೂಟ್ ಕ್ರಾನಿಕ್ ಸರ್ವೈಕಲ್ ಡಿಸ್ಪ್ಲೇಸಿಯಾ ಇದ್ದರೆ, ಪ್ರೀ ಕ್ಯಾನ್ಸರಸ್ ಸೆಲ್ಸ್ ಇದ್ದರೆ, ಓಕೆ, ಡೆಫಿನೆಟ್ಲಿ ಅರ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಹೋಮಿಯೋಪತಿಯಲ್ಲಿ ವಾರ್ಡ್ಸಿಗೆ ಟ್ರೀಟ್ಮೆಂಟ್ ಉಂಟು, ನಾನು ಮಾಡಿದ್ದೀನಿ, ನಾನು ಮುಂಚೆ ನಿಮಗೆ ವಾರ್ಡ್ಸ್ ಬಗ್ಗೆ ಮಾತಾಡಿದ್ದೀನಿ ವಿಡಿಯೋದಲ್ಲಿ, ಅದು ವಿಡಿಯೋ ನೋಡ್ಕೊಳ್ಳಿ. ಸೊ ಇಮಿಡಿಯೇಟ್ಲಿ ನಿಮಗೆ ಇನ್ಫೆಕ್ಷನ್ಸ್ ಇದ್ದರೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯಾನ್ಸರ್ ತನಕ ಹೋಗೋದೇ ಇಲ್ಲ. ಓಕೆ, ಸೊ ಸೇಫ್ ಸೆಕ್ಸ್ ಪ್ರೊಟೆಕ್ಷನ್, ಓಕೆ, ಬ್ಯಾರಿಯರ್ ಮೆಥಡ್ ಯೂಸ್ ಮಾಡಿ. ಓಕೆ, ಸೊ ಅದು ಕೂಡ ಒಂದು ಪ್ರಿವೆನ್ಷನ್ ಆ್ಯಂಡ್ ಅವಾಯ್ಡ್ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್. ಸೊ ಹೇಗೆ ಪ್ಯಾಪ್ ಸ್ಮಿಯರ್, HPV ಟೆಸ್ಟ್, ಅರ್ಲಿ ರೆಮಿಡೀಸ್ ಅದು ಪ್ರಿವೆನ್ಷನು, ಹಾಗೆ HPV ವ್ಯಾಕ್ಸಿನ್ ಆಲ್ಸೋ ಇಸ್ ಅ ಪ್ರಿವೆನ್ಷನ್. ಇಟ್ ಈಸ್ ನಾಟ್ ದ ಟ್ರೀಟ್ಮೆಂಟ್ ಫಾರ್ ಸರ್ವೈಕಲ್ ಕ್ಯಾನ್ಸರ್, ಇಟ್ ಈಸ್ ಜಸ್ಟ್ ಅ ಪ್ರಿವೆನ್ಷನ್. ಸೊ HPV ವ್ಯಾಕ್ಸಿನ್ ಯಾರು ತಗೊಳ್ಬೇಕು? ಯಾರಿಗೆ ಈ ಕಾಸ್ ಇದೆ ಅವರು ಡೆಫಿನೆಟ್ಲಿ ತಗೊಳ್ಬೇಕು. ಯಾರು ಡಾಕ್ಟರ್ HPV ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಹೇಳೋದಿಲ್ಲ. ಇಂಥವರಿಗೆ ವಾರ್ಡ್ಸ್ ಇದ್ದರೆ ಅವರು ಕೆಲವೊಮ್ಮೆ ಟ್ರೀಟ್ಮೆಂಟ್ ಹೋಮಿಯೋಪತಿಗೆ ತಗೊಳ್ಳೋದಿಲ್ಲ, ಕಾಟ್ರಿ ಮಾಡ್ತಾರೆ. ಓಕೆ, ಮತ್ತೆ HPV ವ್ಯಾಕ್ಸಿನ್ ಕೊಡ್ತಾರೆ. ಅದು ಕೊಡುವಾಗ ಸರ್ ಕಪ್ಪಲಿಗೆ ಕೊಡ್ತಾರೆ, ಒಬ್ಬರಿಗೆ ಫೀಮೇಲಿಗೆ ಮಾತ್ರ ಅಲ್ಲ, ಯಾಕಂದ್ರೆ ಅದು ಹರಡ್ತದೆ ಅಲ್ವಾ. ಇಟ್ ಇಸ್ ಅ STD, ಇಟ್ಸ್ ಅ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ವಾ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಅ ಪ್ರಿವೆನ್ಷನ್. ಸೊ ನನ್ನ ಕ್ವಶನ್, ಯಾಕೆ ಮಾಸ್ HPV ವ್ಯಾಕ್ಸಿನ್ ಎಲ್ಲ ಮಹಿಳೆಯರಿಗೆ 14 ಇಯರ್ಸ್ 1 crore ಮೆಂಬರ್ಸಿಗೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬಟ್ ಡೆತ್ಸ್ ಇರೋದು 35,000, 1 crore 35,000 ಡೆತ್ಸ್ ಅಲ್ಲಿ ಅಲ್ವಾ. ಸೊ ನಿಮಗೆ ಅದು ಕಾಸಸ್ ಅಲ್ಲಿ ಬಂದರೆ ಓಕೆ, ಡೆಫಿನೆಟ್ಲಿ ತಗೊಳ್ಳಿ, ಬೇಡ ಅಂತ ಯಾರು ಹೇಳಲ್ಲ. ಬಟ್ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಈ ಕಾಸಸ್ ಕಡೆನೇ ಹೋಗ್ತಾ ಇಲ್ಲ, ಸುಮ್ಮನೆ ಯಾಕೆ ನೀವು ಹಾಕಬೇಕು? ಇಟ್ಸ್ ಆಪ್ಷನಲ್ ಅಲ್ವಾ. ಸೊ ನನ್ನ ಒಂದು ಕ್ವಶನ್ ಏನಂದರೆ, ಈಗ ಸೆಕ್ಸ್ ಇಸ್ ಅ ಚಾಯ್ಸ್ ಅಲ್ವಾ, ಬಟ್ ಮೆನ್ಸ್ಟ್ರಲ್ ಸೈಕಲ್ ಇಸ್ ನಾಟ್ ಅ ಚಾಯ್ಸ್. ಎಲ್ಲ ಮಹಿಳೆಯರಿಗೆ ಸೂತಕ ಆಗೇ ಆಗುತ್ತೆ ಅಲ್ವಾ, ಮೆನ್ಸಸ್ ಆಗೇ ಆಗ್ತದೆ. ಸೊ ಗೌರ್ಮೆಂಟೇ ಇದು ವ್ಯಾಕ್ಸಿನ್ ಕೊಡೋಕ್ಕಿಂತ ಫಸ್ಟ್ ನನ್ನ ಒಂದು ವಿನಂತಿ, ಒಂದು ಪ್ಯಾಡ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ಈಗ ರೇಷನ್ ಕಾರ್ಡ್ ಇದೆ, ರೇಷನ್ ತರಲಿಕ್ಕೆ ಅವರು ಮನೆದು ಗಂಡಸರು ರೇಷನ್ಗೆ ಹೋಗ್ತಾರೆ, ಅನ್ನ ತರಲಿಕ್ಕೆ ಅವರಿಗೆ ದುಡ್ಡು ಇಲ್ಲದಿದ್ರೆ ಅವ್ರು ಪ್ಯಾಡ್ ಖರೀದಿ ಮಾಡ್ತಾರಾ ಅವ್ರ ಮಹಿಳೆಯರಿಗೆ, ಅವ್ರ ವೈಫಿಗೆ, ಅವ್ರ ಮಕ್ಕಳಿಗೆ? ಇಲ್ವಾ ಅಲ್ಲ. ಸೊ ಎಷ್ಟು ಇನ್ಫೆಕ್ಷನ್ಸ್ ಆಗ್ಬೋದು. ಈಗ ಸಹ 40% ಮಹಿಳೆಯರು ಪ್ಯಾಡ್ಸ್ ಯೂಸ್ ಮಾಡ್ತಾ ಇಲ್ಲ, ಇನ್ನೂ ಸಹ ಕ್ಲೋತ್ಸಲ್ಲೇ ಇದ್ದಾರೆ, ಅನ್ಹೈಜಿನಿಕ್ ಮೆಥಡ್ಸೇ ಯೂಸ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಇನ್ಫೆಕ್ಷನ್, ಸೆಪ್ಸಿಸ್ ಆಗ್ತದೆ, ಅದರಲ್ಲಿ ಎಷ್ಟು ಡೆತ್ಸ್ ಆಗ್ತದೆ, ಎಷ್ಟು PID ಇದೆ, ಎಷ್ಟು ಮಹಿಳೆಯರಿಗೆ ತೊಂದರೆ ಇದೆ
ಬೇಸಿಕ್ಸೇ ಇಲ್ಲ. ನಾವು ಎಲ್ಲೇ HPV ವ್ಯಾಕ್ಸಿನ್ಗೆ ಹೋಗ್ತೀವಿ, ಒಂದು HPV ವ್ಯಾಕ್ಸಿನ್ ಒಂದು 9,000 15,000 ತನಕ ವೇರಿ ಆಗ್ತದೆ. ಕೆಲವರು 3 ಡೋಸಸ್ 30,000 ಕೂಡ ಸ್ಪೆಂಡ್ ಮಾಡಿದ್ದಾರೆ. ಸೊ ವಿಲ್ ಗೋ ವಿತ್ ಸ್ಮಾಲ್ ಥಿಂಗ್ಸ್ ಅಲ್ವಾ. ದಟ್ ನನ್ನ ಒಂದು ಅಭಿಪ್ರಾಯ. ಈಗ ಮಿಸ್ಟರ್ ರಾಘವ್ ಚಡ್ಡಾ ಅವರು ಹೇಳಿದರು, ಈಗ ಪ್ಯಾಡ್ಸಿಗೆ ಯಾಕೆ ನೀವು ಇನ್ನೂ ಸಹ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿ ಕೊಡ್ತೀರಾ ಅಂತ. ಅದೊಂದು ಟ್ಯಾಬು, ಅದೊಂದು ಸ್ಟಿಗ್ಮಾ. ಯಾವಾಗ ಸರ್ಕಾರ ಫ್ರೀಯಾಗಿ ಕೊಡ್ತಾರಲ್ಲ ಆ ದಿನ ಈ ಟ್ಯಾಬು ಕೂಡ ಹೋಗುತ್ತೆ. ಅದು ನನ್ನ ಒಂದು ಯೋಚನೆ. ಓಕೆ, ನಿಮ್ಮ ಯೋಚನೆ ಕೂಡ ಅದೇ ಇರ್ಬೋದು. ಓಕೆ, ಸೊ ಈಗ ನಾವು ನೋಡುವ ಡೀಟೇಲ್ ನಾನು ಹೇಳ್ತೀನಿ. ಓಕೆ, ಸೊ ಸರ್ವೈಕಲ್ ಕ್ಯಾನ್ಸರ್ ಆಯ್ತಾ, ಇದು ನಮ್ಮ ಸರ್ವಿಕ್ಸ್, ಗರ್ಭಕೋಶ ದ್ವಾರ ಏನು ಹೇಳ್ತೀವಲ್ಲ ಅದು. ಓಕೆ, ಸೊ ನಿಮಗೆ ಸರ್ವಿಕ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಓಕೆ, ಸ್ಮೂತ್ ಇಲ್ಲದಿದ್ದರೆ, ಇದರಲ್ಲಿ ಮಾಸ್ ಇದೆ ಅಂತ ಹೇಳಿದರೆ ಅದು ಪ್ಯಾಪ್ಸ್ಮಿಯರಲ್ಲಿ ನಿಮಗೆ ಗೊತ್ತಾಗ್ತದೆ. ಓಕೆ, ಸೊ ಕ್ಯಾನ್ಸರಸ್ ಟಿಶ್ಯೂ ಇದ್ದರೆ ಅರ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಓಕೆ, ನಿಮಗೆ ವಾಟ್ಸ್ ಇದ್ದರೆ HPV ವ್ಯಾಕ್ಸಿನ್ಸ್ ತೊಗೊಳ್ಬೋದು. ಓಕೆ, ಸೊ ದಟ್ ಈಸ್ ಆಲ್ ದ ಪ್ರಿವೆನ್ಷನಲ್ಲೇ ಬರ್ತದೆ. ಓಕೆ, ಸೊ ಇದು ಸರ್ವಿಕ್ಸ್ ಟಿಶ್ಯೂ ಹೇಗೆ ಕಾಣ್ತದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಸರ್ವೈಕಲ್ ಕ್ಯಾನ್ಸರ್ ಯಾಕೆ ಜಾಸ್ತಿ ಕಾಣ್ತದೆ, ಪೆನೈಲ್ ಕ್ಯಾನ್ಸರ್ ಇಲ್ಲ, ಅದು ಸಹ ನಾನು ಹೇಳ್ತೀನಿ. ಓಕೆ, ಸೊ ಇದು ಈಗ ಇದೆ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್. ಓಕೆ, ಸೊ ಇದು ವಲ್ವಲ್. ಓಕೆ, ದ ಫೀಮೇಲ್ ಎಕ್ಸ್ಟರ್ನಲ್ ಜೆನೈಟಲ್. ಸೊ ಈ ವಲ್ವಲ್ ನಿಮಗೆ ವಾಟ್ಸ್ ಇದ್ದರೆ, ಗ್ರೋತ್ಸ್ ಇದ್ದರೆ ನಿಮಗೆ ಕಾಣ್ತದೆ, ನಿಮ್ಗೆ ಗೊತ್ತಾಗ್ತದೆ ಅಲ್ವಾ. ಸೊ ಇಮಿಡಿಯೇಟ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಸ್ಕ್ರೀನಿಂಗ್ ಮಾಡ್ಕೊಳ್ಳಿ, ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಈ ವಾಟ್ಸ್ ಹೋಗಬೇಕು. ವಾಟ್ಸ್ ಹೋಗಿದ ಮೇಲೆ ಕೂಡ ನೀವು ಸ್ಕ್ರೀನಿಂಗ್ ಮಾಡಬೇಕು. ಎವ್ರಿ 6 months 2 yearsಗೆ ಮಾಡಿ. ಅಲ್ಲಿ ಕೂಡ ನಿಮಗೆ ಕ್ಲೀನ್ ಇದೆ ಅಂತ ಹೇಳಿದ್ರೆ ಮತ್ತೆ ಇಯರ್ಲಿ ಸ್ಕ್ರೀನಿಂಗ್ ಮಾಡಿ. ಯಾಕಂದರೆ ಇದು ನಿಮಗೆ ವಿಸಿಬಲ್ ಇದೆ, ಬಟ್ ಸರ್ವಿಕ್ಸ್ ನಿಮಗೆ ವಿಸಿಬಲ್ ಇಲ್ಲ. ಈ ಗ್ರೋತ್ ಇದ್ರೆ ಅದು ನಿಮಗೆ ಪ್ಯಾಪ್ಸ್ಮಿಯರಲ್ಲೇ ಗೊತ್ತಾಗುತ್ತೆ. ಓಕೆ, ಈಗ ಇದು ಪೆನೈಲ್ ಶಾಫ್ಟ್. ಓಕೆ, ಸೊ ಪೆನೈಲ್ ಶಾಫ್ಟಲ್ಲಿ ನಿಮಗೆ ವಾಟ್ಸ್ ಇದ್ದರೆ, ಗ್ರೋತ್ಸ್ ಇದ್ದರೆ, ಕೊಂಡೆಲಮೈಟಾ ಇದ್ದರೆ, ಓಕೆ, ವಾಟ್ಸ್ ಕಾಲಿಫ್ಲವರ್ ಟೈಪ್ ಗ್ರೋತ್ಸ್ ಇದ್ದರೆ ಎಕ್ಸ್ಟರ್ನಲ್ ವಿಸಿಬಲ್ ಅಲ್ಲ. ಸೊ ಅವರು ತುರಂತ ಹೋಗಿ ಡಾಕ್ಟರ್ ಹತ್ರ ತೋರಿಸ್ತಾರೆ. ಸೊ ಅದಕ್ಕೆ ಕ್ಯಾನ್ಸರ್ ಜಾಸ್ತಿ ಇಲ್ಲ, ಯಾಕಂದರೆ ಅರ್ಲಿ ಟ್ರೀಟ್ಮೆಂಟ್ ಅವ್ರು ತೊಗೊಳ್ತಾರೆ. ಸ್ಕ್ರೀನಿಂಗ್ ಅವ್ರು ಸೆಲ್ಫ್ ಸ್ಕ್ರೀನಿಂಗ್ ಮಾಡ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಪೆನೈಲ್ ಟಿಶ್ಯೂಸಲ್ಲಿ ವಾಟ್ಸ್ ಇದ್ದರೆ ಅವರು ಅರ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಈಗ ಡಿಫ್ರೆಂಟ್ ಆರಿಫೈಸ್ ಕೂಡ ಯೂಸ್ ಮಾಡ್ತಾರೆ ಅಲ್ವಾ ಸೆಕ್ಷುವಲಿಗೆ. ಸೊ ಇದು ಏನಲ್. ಓಕೆ, ಏನಸ್. ಸೊ ಏನಸ್ ಎಕ್ಸ್ಟರ್ನಲ್ ನೀವು ನೋಡಿದ್ರೆ ಒಂದು ಕಾಲಿಫ್ಲವರ್ ಥರ ಗ್ರೋತ್ ಇದೆ. ಓಕೆ, ಸೊ ಇದು ಏನಲ್ ವಾಟ್ಸ್ ಇಲ್ಲಾಂದರೆ ಕೊಂಡೆಲಮೈಟಾ. ಸೊ ಇದು ಏನಲ್ ಆರಿಫೈಸ್ ಒಳಗಡೆ ಸೇರ್ಬೋದು, ಹೊರಗಡೆ ಕೂಡ ಇರ್ಬೋದು. ಸೊ ದಿಸ್ ಇಸ್ ಹೌ ಏನಲ್ ವಾಟ್ಸ್ ಲುಕ್ ಲೈಕ್. ಓಕೆ, ಇದು ನೀವು ಟ್ರೀಟ್ ಮಾಡಲಿಲ್ಲದಿದ್ದರೆ ಹಾಗೆ ಬಿಟ್ಟರೆ ಇಟ್ ಕ್ಯಾನ್ ಕಾಸ್ ದ ಟ್ಯೂಮರ್, ಏನಲ್ ರೆಕ್ಟಲ್ ಟ್ಯೂಮರ್. ಓಕೆ, ಸೊ ಏನಲ್ ರೆಕ್ಟಲ್ ಟ್ಯೂಮರ್ ಹೇಗೆ ಕಾಣ್ತದೆ, ಒಂದು ಮಾಸ್. ಓಕೆ, ನಿಮ್ಮ ಏನಲ್ ಆರಿಫೈಸ್ ಒಳಗಡೆ ನಿಮಗೆ ಮಾಸ್, ಇದರಲ್ಲಿ ನಿಮಗೆ ಡಿಸ್ಕಂಫರ್ಟ್ ಇರ್ಬೋದು, ರಕ್ತ ಬರ್ಬೋದು, ಪೇನ್ ಇರ್ಬೋದು. ಸೊ ಆ ಥರ ಇರುವಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರಿಗೆ ಹೋಗ್ತಾರೆ. ಸೊ ಅವರು ಎಕ್ಸಾಮಿನೇಷನ್ ಮಾಡುವಾಗ ಮಾಸ್ ಇದೆ, ಸೊ ಟಿಶ್ಯೂ ಅವ್ರು ಬಯೋಪ್ಸಿ ತೊಗೊಂಡು ಅದರದ್ದು ಸೆಲ್ಸ್ ಏನಿದೆ, ಅದು ವಾಟ್ಸ್ ಇದೆಯಾ, ಅದು ಪ್ರೀ ಕ್ಯಾನ್ಸರಸ್ ಕ್ಯಾನ್ಸರಸ್ ಅಂತ ನೋಡಿಕೊಂಡು ಅವರು ಅರ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದೆ ಓರೋಫ್ಯಾರಿಂಕ್ಸ್. ಇದು ನಿಮ್ಮ ಥ್ರೋಟ್, ಈಗ ನಿಮ್ಮ ಗಂಟಲು. ಓಕೆ, ಸೊ ನೀವು ನೋಡಿದರೆ ಕಾಲಿಫ್ಲವರ್ ಟೈಪ್ ಆಫ್ ಗ್ರೋತ್ ನಿಮಗೆ ಕಾಣ್ತದೆ ಇಲ್ಲಿ. ಓಕೆ, ಸೊ ಇದು ಕೂಡ ಓಕೆ ವಾಟ್ಸ್. ನೀವು ಇದು ನಿಮಗೆ ಎಕ್ಸ್ಟರ್ನಲ್ ವಿಸಿಬಲ್ ಇಲ್ಲ, ಇಂಟರ್ನಲ್. ಸೊ ಯೂಶಲಿ ನಿಮಗೆ ಹೋಸ್ನೆಸ್ ಆಫ್ ವಾಯ್ಸ್ ಇರ್ಬೋದು, ಓಕೆ, ಕರ್ಕಶ ಗಂಟಲು ಅನ್ನಿಸ್ಬೋದು, ನೋವು ಇರ್ಬೋದು, ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ಸ್ ಇರ್ಬೋದು, ಮತ್ತು ನಿಮಗೆ ಗೊತ್ತಿದೆ ನೀವು ಓರಲ್ ಸೆಕ್ಸ್ ಮಾಡಿದ್ದೀರಾ ಅಂತ ಗೊತ್ತಿದೆ. ಸೊ ಹರಡ್ಬೋದು. ಓಕೆ, ಸೊ ಆವಾಗ ನೀವು ಡಾಕ್ಟರ್ ಹತ್ರ ENT ಹತ್ರ ಹೋಗುವಾಗ ಸ್ಕೋಪಿ ಹಾಗೆ ನೋಡುವಾಗ ವಾಟ್ಸ್ ಇದೆ ಅಂತ ಗೊತ್ತಾಗ್ತದೆ. ಸೊ ದಿಸ್ ಇಸ್ ಅ ಸ್ಕ್ರೀನಿಂಗ್. ಓಕೆ, ಮತ್ತು ನೀವು ಪ್ರಿವೆನ್ಷನ್ ಆಗಿ ವ್ಯಾಕ್ಸಿನ್ ತೊಗೊಳ್ಬೋದು, ಅರ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೋದು. ಓಕೆ, ಅದಕ್ಕೋಸ್ಕರ ನಾವು ಹೇಳೋದಲ್ಲ ಎಲ್ಲದರಲ್ಲಿ ಸೇಫ್ ಸೆಕ್ಸ್. ಯಾಕೆ ಅಂದರೆ ಬ್ಯಾರಿಯರ್ ಮೆಥಡ್ ಯೂಸ್ ಮಾಡಿದ್ರೆ ಅದು ಹರಡುತ್ತಿಲ್ಲ. ಓಕೆ, ಸೊ ಟ್ಯೂಮರ್ ಹೇಗೆ ಕಾಣ್ತದೆ, ಇದು ನಿಮ್ಮ ಗಂಟ್ಲಿದ್ರೆ ಒಂದು ಮಾಸ್ ಇಲ್ಲಿದೆ. ಓಕೆ, ನಿಮ್ಮ ಥ್ರೋಟಲ್ಲಿ ಇಲ್ಲಿದೆ. ಓಕೆ, ಸೊ ದಿಸ್ ಇಸ್ ಹೌ ದ ಟ್ಯೂಮರ್ ಲುಕ್ಸ್ ಲೈಕ್. ಓರೋಫ್ಯಾರಿಂಜಲ್ ಕ್ಯಾನ್ಸರ್ ಹೇಗೆ ಕಾಣ್ತದೆ, ಈ ಥರ ಟ್ಯೂಮರ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಎಜುಕೇಟ್ ಯು. ಸೊ ಈಗ ಸಹ ನನ್ನ ಕ್ವಶನ್ ಇಷ್ಟೇ, ವೈ HPV ವ್ಯಾಕ್ಸಿನ್ ಓನ್ಲಿ ಫಾರ್ ಫೀಮೇಲ್ಸ್ ವೆನ್ HPV ವ್ಯಾಕ್ಸಿನ್ ಇಸ್ ಅ STD? ಯಾಕಂದರೆ ಇದು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಪ್ರಾಬ್ಲಮ್ಸ್. ಸೊ ಇಬ್ಬರಿಗೆ ಇಮ್ಯುನೈಸೇಷನ್ ಮಾಡಬೇಕಲ್ವಾ. ಒಬ್ಬರಿಗೆ ಮಾಡಿದರೆ ಸರ್ವೈಕಲ್ ಕ್ಯಾನ್ಸರ್ ತಪ್ಪುತ್ತಾ? ಇಲ್ಲಲ್ವಾ.
ಸೊ ಈಗ ಒಂದು ಲಾಕ್ ಇದೆ, ಓಕೆ, ಒಂದು ಕೀ ಇದೆ. ಸೊ ಈ ಲಾಕ್ ನೀವು ಪ್ರೊಟೆಕ್ಟ್ ಮಾಡ್ತೀರಾ, ಗ್ರೀಸ್ ಹಾಕ್ತೀರಾ, ಓಕೆ, ಪ್ರೊಟೆಕ್ಷನ್ ಫುಲ್ ಕೊಡ್ತೀರಾ. ಬಟ್ ಇದಕ್ಕೆ ತುಪ್ಪಿಡ್ತಿದೆ, ರಸ್ಟಿ ಆಗಿದೆ. ಇದಕ್ಕೆ ನೀವೇನು ಗ್ರೀಸ್ ಹಾಕಿಲ್ಲ, ಏನು ಪ್ರಿವೆನ್ಷನ್ ಮಾಡಲಿಲ್ಲ. ಸೊ ಈ ಬೀಗ ಏನಿದೆ, ಇದು ಚಾವಿ ಏನಿದೆ, ಮಲ್ಟಿಪಲ್ ಲಾಕ್ಸಿಗೆ ಬೀಗಕ್ಕೆ ಹೋಗ್ಬೋದು ಅಲ್ವಾ, ಓಪನ್ ಮಾಡ್ಬೋದು ಇದರಲ್ಲಿ. ಸೊ ಇದು ರಸ್ಟಿ ಏನಿದೆ ಎಲ್ಲ ಬೀಗಕ್ಕೆ ಹರಡ್ತದೆ. ಸೊ ನೀವು ಒಂದಕ್ಕೆ ಮಾತ್ರ ಪ್ರೊಟೆಕ್ಷನ್ ಕೊಟ್ಟು ಎರಡಕ್ಕೆ ಕೊಡಲಿಲ್ಲ ಅಂತಿದ್ರೆ ಅದು ಡೆಫಿನೆಟ್ಲಿ ಹರಡ್ತದೆ. ಸೊ ಇದು ನೀವು ಪ್ರಿವೆನ್ಷನ್ ಪಾರ್ಷಲಿನೇ ಮಾಡ್ತಾ ಇದ್ದೀರಾ. ಈ ಎರಡೂ ನೀವು ಪ್ರಿವೆನ್ಷನ್ ಮಾಡಿದ್ರೆ ಓಕೆ ಡೆಫಿನೆಟ್ಲಿ ರಸ್ಟಿ ಆಗೋದಿಲ್ಲ. ಸೊ ದಿಸ್ ಇಸ್ ವಾಟ್ ಮೈ ಮೆಸೇಜ್. ಓಕೆ, ಸೊ 1 crore ವ್ಯಾಕ್ಸಿನೇಷನ್ ಎಲ್ಲಿ ಪರ್ ಇಯರ್, ಡೆತ್ಸ್ 30,000 ಎಲ್ಲಿ. ಸೊ ನೀವು ಈಗ ಚಾಯ್ಸ್ ತಗೊಳ್ಬೇಕು. ನಾನು ಎಲ್ಲ ಟೀಚರ್ಸ್ನವರಿಗೆ ಓಕೆ, ನಿಮ್ಮ ಈಗ ಮಕ್ಕಳಿಗೆ ನೀವು ಅಡ್ವೈಸ್ ಮಾಡ್ತೀರಾ, ಇದು ಸರ್ವೈಕಲ್ ಕ್ಯಾನ್ಸರ್ ಬರೋದಿಲ್ಲ, ವ್ಯಾಕ್ಸಿನ್ ಟೀಕಾ ತಗೊಳ್ಳಿ. ಫಸ್ಟ್ ನಿಮಗೆ ಎಜುಕೇಟ್ ಆಗಬೇಕು, ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು, ಓಕೆ. ಮತ್ತೆ ನೀವು ಚಾಯ್ಸ್ ಮಾಡಿ, ನಿಮಗೆ ಇದು ಬೇಕಾ ಬೇಡವಾ, ಚಾಯ್ಸ್ ನಿಮ್ಮದು. ಯಾಕಂದರೆ ಯಾರು ಡಾಕ್ಟರ್ ತಗೊಳ್ಬೇಡಿ ಅಂತ ಹೇಳೋದಿಲ್ಲ, ಬಿಕಾಸ್ ದಟ್ ಇಸ್ ಅ ಪ್ರಿವೆನ್ಷನ್, ಒಂದು ಮೆಥಡ್ ಅದು, ಓಕೆ. ಬಟ್ ಅದು ಎಲ್ಲರಿಗೆ ಬೇಕಾ ಬೇಡವಾ ನಿಮ್ಮ ಚಾಯ್ಸ್. ಈಗ ನಾನು ಬಾಳೆಹಣ್ಣು ಥರ ಎಲ್ಲ ಸಿಪ್ಪೆ ತೆಗೆದು ನಿಮಗೆ ಅನ್ಫಿಲ್ಟರ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಚಾಯ್ಸ್ ನಿಮ್ಮದು, ನೀವು ಅದು ಹಣ್ಣು ತಿಂತೀರಾ, ಬಾಳೆಹಣ್ಣದು ಚಿಲ್ಕ ಮೇಲೆ ಕಾಲಿಟ್ಟು ಬೀಳ್ತೀರಾ, ಓಕೆ, ಚಾಯ್ಸ್ ನಿಮ್ಮದು. ಧನ್ಯವಾದ.